ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಪ್ರಿಯಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸಂಜೆ ಅಮ್ಮ ಇರಲಿಲ್ಲ, ಎಲ್ಲ ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ವಿ. ಊರಿಗೆ ಹೋಗಬೇಕಿತ್ತು, ಅದಕ್ಕೆ ರೆಡಿ ಆದೆ. ಅಮ್ಮ ಬಂದರು, ನನ್ನ ತಂಗಿನೂ ರೆಡಿ ಆದಳು. ಊರಿಗೆ ಅಂತ ಹೊರಟ್ವಿ, ಮಾದಳ್ಳಿಗೆ ಹೊರಟ್ವಿ, ನಮ್ಮ ಅಜ್ಜಿ ಮನೆಗೆ. ಅಲ್ಲಿ ಹಬ್ಬ ಇತ್ತು, ಬಸವೇಶ್ವರಂದು ಕೊಂಡ ಇತ್ತು. ಸೊ ಹೋಗಿದ್ವಿ. ಊರು ಬಂತು, ಫುಲ್ಲೆಲ್ಲ ರೋಡಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಮನೆ ಒಳಗೆ ಹೋದ್ವಿ. ಮನೆಗೆ ಹೋಗಿ ಒಂದು 10 ನಿಮಿಷ ಬಿಟ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಟ್ವಿ. ಹೋಗಿದ್ದು ತುಂಬ ಲೇಟಾಗಿತ್ತು, ದರ್ಶನ ಸ್ವಲ್ಪ ಲೇಟಾಗಿ ಆಯಿತು, ಬಟ್ ತುಂಬ ಚೆನ್ನಾಗಾಯಿತು. ಇದು ಬಸವೇಶ್ವರ ದೇವರು. ಪೂಜೆ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಹೊರಗಡೆ. ಇದು ಮೇನ್ ದೇವಸ್ಥಾನ. ಇಲ್ಲಿ ಮುಂದೆನೇ ಕೊಂಡ ಏನೇನಿದೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಹಾಗೆ ಇನ್ನೊಂದು ದೇವಸ್ಥಾನ ಇತ್ತು, ಹೆಣ್ಣು ದೇವ್ರದ್ದು. ಹೋಗಿ ಹೆಣ್ಣು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ದರ್ಶನ ಮುಗಿದು ವಾಪಸ್ ಮನೆಗೆ ಅಂತ ಹೋದ್ವಿ. ಸೊ ಬೆಳಗಿನ ಜಾವ ದೇವ್ರ ಪೂಜೆ ಅಂತ ಮನೆ ಮುಂದೆ ದೇವ್ರು ಬಂದಿತ್ತು. ಇವತ್ತು 4:15 ಬರುತ್ತೆ ದೇವರು. 4:15 ಬಂದಿತ್ತು. ಪೂಜೆ ಎಲ್ಲ ಮಾಡಿ ಬಸವ ದೇವ್ರಿಗೆ ಆಶೀರ್ವಾದ ಕೊಂಡ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆ 6 ಗಂಟೆ ಒಳಗೆ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಹತ್ರ ಆಚೆಗಡೆ ಸ್ವಲ್ಪ ಕೂತಿದ್ವಿ ಬೆಳಗ್ಗೆ. ಅದಾದಮೇಲೆ ಸುಬ್ಬ ಅವರು ಎಚ್ಚರ ಆಯಿತು, ಆಟ ಆಡ್ತಿದ್ರು. ಅವ್ನಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಇತ್ತು, ಜ್ವರ ಬರೋ ಥರ ಇತ್ತು. ಆದ್ರೂ ಸ್ವಲ್ಪ ಓಡಾಡ್ಕೊಂಡಂಗೆ ಆಟ ಆಡ್ಕೊಂಡಿದ್ದ. ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ನನ್ನ ತಂಗಿ ಮತ್ತು ಅಮ್ಮು ಸುಮ್ಮನೆ ಹಾಗೆ ಮೊಬೈಲ್ ಯೂಸ್ ಮಾಡ್ಕೊಂಡು ಮಾತಾಡಿಕೊಂಡು ಕೂತಿದ್ರು. ಈ ಕಡೆ ಹೊರಗಡೆ ಬಂದರೆ ಅಮ್ಮ, ನಮ್ಮ ಆಂಟಿ ಎಲ್ಲ ಸೇರಿ ಅಡುಗೆಗೆ ಏನೇನು ಬೇಕು ರೆಡಿ ಮಾಡ್ತಿದ್ರು. ಅಲ್ಲೇ ಒಂದು ಸ್ವಲ್ಪ ಟೀ ಮಾಡಿಸ್ಕೊಂಡು ಎಲ್ಲರೂ ಟೀ ಕುಡಿದ್ವಿ. ಈ ಕಡೆ ನಮ್ಮೂರ ಕಡೆ ಏನಂದರೆ ಕೊಂಡ ಆದರೆ ನಾಟಿ ಕೋಳಿ ಸಾರು ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಅಜ್ಜಿ ನಾಟಿ ಕೋಳಿ ಕಟ್ ಮಾಡಿದರು, ಅದನ್ನು ನೀಟಾಗಿ ಬೇಯಿಸ್ತಿದ್ರು. ಎಲ್ಲ ಆಯಿತು. ಇದು ನಮ್ಮ ಅಜ್ಜಿ ಸಾಕೊಂಡಿರೋದು. ಸುಬ್ಬ ಜೊತೆ ಸ್ವಲ್ಪ ನಗ್ಸೋಣ ಅಂತ ಸ್ವಲ್ಪ ಟ್ರೈ ಮಾಡ್ಕೊಂಡು ಆಟ ಆಡ್ತಿದ್ವಿ ಅವನ ಜೊತೆ. ಫೈನಲಿ ಅಡುಗೆ ರೆಡಿ ಆಯಿತು. ಅದಾದಮೇಲೆ ಎಲ್ಲರೂ ಊಟ ಮಾಡಿದ್ವಿ. ಊಟ ತುಂಬ ಸಖತ್ತಾಗಿತ್ತು. ಊಟ ಎಲ್ಲ ಆಯಿತು, ಬ್ಯಾಗ್ ರೆಡಿ ಮಾಡಿಕೊಂಡು ಊರಿಗೆ ಅಂತ ಹೊರಟ್ವಿ. ಇಲ್ಲಿಂದ ಆಟೋದಲ್ಲಿ ಹೋದ್ವಿ ನಮ್ಮ ಆಂಟಿ ಮನೆಗೆ. ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿತ್ತು. ಆಟೋದಲ್ಲಿ ಹೋದ್ವಿ. ಆನ್ ದ ವೇ ಫುಲ್ ಗ್ರೀನರಿ ಇದೆ. ನಮ್ಮ ಆಂಟಿ ಮನೇಲಿ ಸ್ವಲ್ಪ ಹೊತ್ತಿದ್ದು ಅಪ್ಪ ಬಂದರು. ಅಪ್ಪ ಆಂಟಿ ಮನೆಯಿಂದ ನಮ್ಮನ್ನ ಪಿಕಪ್ ಮಾಡಿ ಊರಿಗೆ ಅಂತ ಕರ್ಕೊಂಡೋದ್ರು. ಎಲ್ಲರಿಗೂ ಬಾಯ್ ಮಾಡಿ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ ನೈಟ್ ಆಗಿತ್ತು. ಅಲ್ಲೇ ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.